ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ತುಂಬ ಜನಪ್ರಿಯವಾದಂಥ ಎರಡನೇ ಗ್ಯಾರಂಟಿ ಸ್ಕೀಮ್ ಗೃಹಲಕ್ಷ್ಮಿ ಗ್ಯಾರಂಟಿ ಸ್ಕೀಮ್. ಈ ಗ್ಯಾರಂಟಿ ಸ್ಕೀಮ್ ಕುರಿತು ಹಲವು ತಪ್ಪು ಮಾಹಿತಿಗಳು ಬರ್ತಾ ಇದ್ದಾವೆ. ಅದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಯಾವ ರೀತಿ ಅಂದರೆ ಜನರಿಗೆ ಮೋಸ ಮಾಡುವ ರೀತಿಯಾದಂಥ ತಪ್ಪು ಮಾಹಿತಿಗಳು ಬರ್ತಾ ಇದ್ದಾವೆ. ಬಹಳ ಪ್ರಮುಖವಾಗಿ 3 ಈ ತಪ್ಪು ಮಾಹಿತಿಗಳು ನಿಮಗೂ ಕೂಡ ಬರ್ತಾ ಇದ್ದಾವೆ. ಅದನ್ನು ದಯಮಾಡಿ ನಂಬಬೇಡಿ. ಇಲಾಖೆಯೇ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದೆ. ಇವೆಲ್ಲ ಕೂಡ ಸುಳ್ಳು ಮಾಹಿತಿ, ವದಂತಿಗಳನ್ನು ನಂಬೇಡಿ ಅಂಥೇಳಿ. ಯಾವುವು ಬಹಳ ಪ್ರಮುಖವಾದಂಥ 3 ಸುಳ್ಳು ಸುದ್ದಿಗಳು ಅಂತಂದರೆ, ಮೊದಲನೇದಾಗಿ 2,000 ರೂಪಾಯಿ ಅಲ್ಲ, ಪ್ರತಿ ತಿಂಗಳು 5,000 ರೂಪಾಯಿ ಹೆಚ್ಚು ಮಾಡ್ತಾರಂತೆ. ಇನ್ನು ಮುಂದೆ ಪ್ರತಿ ತಿಂಗಳು 5,000 ರೂಪಾಯಿ ಕೊಡ್ತಾರಂತೆ. ಇದಕ್ಕಾಗಿ KYC ಮಾಡಿಸ್ಬೇಕು ಅಂಥೇಳಿ ಸಾಮಾಜಿಕ ಜಾಲತಾಣದಲ್ಲಿ, ಅದರಲ್ಲೂ ಕೂಡ ರೀಲ್ಸ್ ಅಂತೂ ಅತಿ ಹೆಚ್ಚಿನ 1 ನಿಮಿಷದ ವಿಡಿಯೋಗಳು ಹೋಗ್ತಾ ಇದ್ದಾವೆ. ಇದನ್ನು ನಂಬಿದಂಥ ಜನರು ಕೂಡ, ಕೆಲವರೆಲ್ಲರೂ ಕೂಡ ಪ್ರತ್ಯೇಕವಾಗಿ KYC ಮಾಡಿಸ್ಬೇಕು ಅಂಥೇಳಿ ಬ್ರೋಕರ್ಗಳಿಗೆ ಹಣನೂ ಕೂಡ ಕೊಡ್ತಾ ಇದ್ದಾರೆ. ಇದನ್ನೇ ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಕಾರ್ಯನೂ ಕೂಡ ಮಾಡ್ತಾ ಇದ್ದಾರೆ. ಬಟ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಭಾಳ ಸ್ಪಷ್ಟವಾಗಿ ಹೇಳಿರೋದು, ಯಾವುದೇ ರೀತಿಯಾಗಿ 2,000 ರೂಪಾಯಿ ಏನು ಹಣ ಕೊಡ್ತಾ ಇದ್ದಾರಲ್ಲ, ಅದು ಹಾಗೇ ಮುಂದುವರಿಯುತ್ತೆ, ನಿರಂತರವಾಗಿರುತ್ತೆ. 5,000 ರೂಪಾಯಿ ಕೊಡೋದಿಲ್ಲ. ಅದಕ್ಕಾಗಿ KYC ಮಾಡಿಸುವಂಥ ಅವಶ್ಯಕತೆ ಇಲ್ಲ ಅಂಥೇಳಿ ಸ್ಪಷ್ಟನೆಯನ್ನು ಕೊಟ್ಟಿದೆ. ಇದು ಶುದ್ಧ ಸುಳ್ಳು. 5,000 ರೂಪಾಯಿ ಹೆಚ್ಚಿರೋದು ಇಲ್ಲೇ ಇಲ್ಲ. 2,000 ರೂಪಾಯಿ ಏನಿದೆಯಲ್ಲ ಹಾಗೇ ಅದು ನಿರಂತರವಾಗಿರುತ್ತೆ ಅಂಥೇಳಿ. ಇದು ಮೊದಲನೇದು. ಎರಡನೇದು ಬಹಳ ದೊಡ್ಡ ಸುಳ್ಳು ಯಾವುದು ಅಂತಂದರೆ, ಈ ಹಿಂದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ದಾಗ ಹೇಳಿಕೆಯನ್ನು ನೀಡಿದರು, ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಡಿಪಾರ್ಟ್ಮೆಂಟು ಕೂಡ ಅದೇ ರೀತಿಯಾಗಿ ಯೋಚನೆ ಮಾಡ್ತಾ ಇತ್ತು. ಆ ರೀತಿಯಾದಂಥ ಒಂದು ಪ್ಲ್ಯಾನಿಂಗನ್ನು, ಒಂದು ಪ್ರಪೋಸಲ್ ಕೂಡ ಇತ್ತು. ಏನು ಆ ಪ್ರಪೋಸಲ್ ಅಂತಂದರೆ, ಅದು ಗೃಹಲಕ್ಷ್ಮಿ ಬ್ಯಾಂಕ್ ಮಾಡ್ತೇವೆ ಅಂಥೇಳಿ. ಇದರ ಮೂಲಕ 3 ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ವರೆಗೂ ಕೂಡ ಹಣ ಕೊಡ್ತೇವೆ ಅಂಥೇಳಿ. ಸರ್ಕಾರ ಇಲ್ಲದೇ ಇದ್ದರೂ ಚಿಂತಿಲ್ಲ, ನಾವು ಸಚಿವರಾಗಿ ಇಲ್ಲದೇ ಇದ್ದರೂ ಚಿಂತಿಲ್ಲ, ಗೃಹಲಕ್ಷ್ಮಿ ಬ್ಯಾಂಕ್ ಹಾಗೆ ಮುಂದುವರಿಯುತ್ತೆ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಸಚಿವೆ ಕೊಟ್ಟಂಥ ಹೇಳಿಕೆಯಲ್ಲಿ ಎಲ್ಲರೂ ಕೂಡ ಸುದ್ದಿಯನ್ನು ಮಾಡಿದರು. ಅದಾದ ಮೇಲೆ ಅದು ಬರೀ ಹೇಳಿಕೆಗೆ ಅಷ್ಟೇ ಸೀಮಿತ ಆಗಿತ್ತು. ಈಗೇನಾದರೂ ಅದು ಇಂಪ್ಲಿಮೆಂಟ್ ಆಗಿದೆಯಾ ಅಂತ ನೋಡೋದಾದರೆ, ಇದುವರೆಗೂ ಇಂಪ್ಲಿಮೆಂಟ್ ಆಗಿಲ್ಲ. ಒಂದು ಪ್ರಪೋಸಲ್ ಡಿಪಾರ್ಟ್ಮೆಂಟಿಗೆ ಬಂದಿರೋದು ನಿಜ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇದನ್ನು ಇನಿಷಿಯೇಟ್ ತಗೋತೀವಿ ಅಂತ ಹೇಳಿದ್ದು ನಿಜ. ಆದರೆ ಇದುವರೆಗೂ ಎಲ್ಲೂ ಗೃಹಲಕ್ಷ್ಮಿ ಬ್ಯಾಂಕನ್ನು ತೆರೆಯುವ ಕುರಿತಾಗಿ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಗೃಹಲಕ್ಷ್ಮಿ ಬ್ಯಾಂಕ್ ಇಲ್ಲ, ಸಹಕಾರಿ ಬ್ಯಾಂಕ್ ಇಲ್ಲ, ನಿಮಗೆ ಸಾಲ ಇದರ ಮೆಂಬರ್ ಆಗಿದ್ದರೆ ಇಲ್ಲ. ಏನಿತ್ತು ಅಂದರೆ, ಗೃಹಲಕ್ಷ್ಮಿಯ ಫಲಾನುಭವಿಗಳೇನಿದ್ದಾರೆ ಅವರನ್ನೇ ಸೇರಿಸಿ ಒಂದು ಸಹಕಾರಿ ಬ್ಯಾಂಕ್ ಮಾಡಬೇಕು. ಆ ಸಹಕಾರಿ ಬ್ಯಾಂಕಲ್ಲಿ ಯಾರ್ಯಾರು ಇರ್ತಾರೆ ಅವರಿಗೆ ಮ್ಯಾಕ್ಸಿಮಮ್ 3 ಲಕ್ಷದವರೆಗೂ ಕೂಡ ಹಣವನ್ನು, ಸಾಲವನ್ನು ಕೊಡಬೇಕು ಅನ್ನುವಂಥ ರೀತಿ ಒಂದು ಪ್ರಪೋಸಲ್ ಇತ್ತು. ಅದು ಕೇವಲ ಪ್ರಸ್ತಾವನೆ ಮಾತ್ರ, ನಿರ್ಧಾರ ಆಗಿಲ್ಲ. ಸರ್ಕಾರ ಇದುವರೆಗೂ ನಿರ್ಧಾರ ತೆಗೆದುಕೊಂಡಿಲ್ಲ. ಸರ್ಕಾರದ ಮಟ್ಟದಲ್ಲಿ ಒಂದು ಪ್ರಸ್ತಾವನೆ ಇದ್ದಿದ್ದು ನಿಜ, ಇಲಾಖೆಯ ಮಟ್ಟದಲ್ಲಿ ಒಂದು ಪ್ರಸ್ತಾವನೆ ಇದ್ದಿದ್ದು ನಿಜ. ಆದರೆ ಗೃಹಲಕ್ಷ್ಮಿ ಬ್ಯಾಂಕ್ ಓಪನ್ ಮಾಡಿಲ್ಲ. ಈ ಹೆಸರಿನ ಹಿನ್ನೆಲೆಯಲ್ಲಿ ಮಧ್ಯವರ್ತಿಗಳು ಅಥವಾ ಬ್ರೋಕರ್ಗಳು, ಕೆಲವರು ಮೋಸ ಮಾಡಲಿಕ್ಕೆ, ಅನಕ್ಷರಸ್ಥರು ಮತ್ತು ತಿಳಿದುಕೊಳ್ಳದೇ ಇರೋರು ಎಲ್ಲರೂ ಕೂಡ ಇವರು ರೀಲ್ಸನ್ನು ನೋಡಿಕೊಂಡು ಈ ರೀತಿ ಇದೆ ಅಂತ ಹೇಳ್ಕೊಂಡು ಬಹಳಷ್ಟು ಜನನೂ ಕೂಡ ಮೋಸ ಹೋಗುವಂಥ ಸಾಧ್ಯತೆ ಹೆಚ್ಚಿದೆ. ಕೆಲವು ಕಡೆ ಮೋಸ ಹೋಗಿದ್ದಾರೆ ಅಂತೆ. ಆದರೆ ಈ ರೀತಿ ಇಲ್ಲ. ಗೃಹಲಕ್ಷ್ಮಿ ಗ್ಯಾರಂಟಿ ಸ್ಕೀಮ್ನ ಕುರಿತಾಗಿ ಎರಡನೇ ಅತಿ ದೊಡ್ಡದಾದಂಥ ಸುಳ್ಳಿದು. ಇದನ್ನು ದಯಮಾಡಿ ನಂಬೇಡಿ. ಈ ಕುರಿತು ನಾವು ಕೂಡ ಮನವಿಯನ್ನು ಮಾಡ್ಕೊಳ್ತಿದ್ದೀವಿ. ಎರಡನೇದು. ಇನ್ನು ಮೂರನೇದು ಬಹಳ ಪ್ರಮುಖವಾದಂಥ ಸುದ್ದಿಯನ್ನು ಹಬ್ಸ್ತಾ ಇದ್ದಾರೆ. ಅದು ಯಾವುದು ಅಂತಂದರೆ, ಈಗಾಗಲೇ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಗೃಹಲಕ್ಷ್ಮಿಯ ಕುರಿತಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಪುನರ್ ಪರಿಶೀಲನೆ ಮಾಡಬೇಕು ಅಂತ DK ಶಿವಕುಮಾರ್ ಅವರು ಹೇಳಿದ್ರಲ್ಲ, DCM ಇದ್ದಾಗೂ ಹೇಳಿದರು, CM ಆದಮೇಲೂ ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟರು, ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ. ಅದರ ಹಿನ್ನೆಲೆಯಲ್ಲಿ ಡಿಪಾರ್ಟ್ಮೆಂಟ್ ಈಗಾಗಲೇ 4,30,000 ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅವ್ರುಗಳನ್ನು ಅನರ್ಹರು ಅಂಥೇಳಿ ಅವ್ರನ್ನ ಹೊರಗಡೆ ಪಟ್ಟಿಯಿಂದ ಇಡುವಂಥ ಕಾರ್ಯ ಆಗ್ತಾ ಇದೆ. ಇದರಲ್ಲಿ 1,95,000 ಮೃತರಾದವರು, ತೀರ್ಕೊಂಡವರ ಅಕೌಂಟಿಗೂ ಕೂಡ ಕಳೆದ 4-5 ತಿಂಗಳಿಂದ ಹಣ ಹೋಗ್ತಾ ಇದೆ. ಅದನ್ನು ಸ್ಟಾಪ್ ಮಾಡಿದ್ದಾರೆ, ಇನ್ನು ಮುಂದೆ ಹೋಗೋದಿಲ್ಲ. ಅದೇ ರೀತಿಯಾಗಿ 1,94,000 ಗೃಹಲಕ್ಷ್ಮಿಯರು ಏನಿದ್ದಾರೆ ಇವರ ಕುಟುಂಬದ ಸದಸ್ಯರು, ಅಂದರೆ ಗಂಡನು ಅಥವಾ ಏನ್ತೀರ ಅವರೇನೋ IT ಫೈಲ್ ಮಾಡ್ತಾ ಇದ್ದಾರೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕಾಗಿ, GST ಫೈಲ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರನ್ನು ಹೊರಗಡೆ ಇಡುವಂಥ ಕಾರ್ಯ ಆಗಿದೆ. ಇನ್ನು ಆಧಾರ್ ಸೀಡಿಂಗ್ ಆಗಿಲ್ಲ ಅಂಥೇಳಿ 20,000ಕ್ಕೂ ಹೆಚ್ಚು
ಈ KYC ಆಗಿಲ್ಲ ಅಂಥೇಳಿ 10,000ಕ್ಕೂ ಹೆಚ್ಚು ಓವರಾಲ್ ಆಗಿ 4,30,000 ಪಟ್ಟಿಯಿಂದ ಹೊರಗಡೆ ಇಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪುನರ್ ಪರಿಶೀಲನೆ ಮಾಡಲಿಕ್ಕೆ ಅರ್ಜಿಯನ್ನು ಈಗ ಆನ್ಲೈನಲ್ಲಿ ಅರ್ಜಿಯನ್ನು ಬಿಟ್ಟಿದ್ದಾರೆ ಅಂಥೇಳಿ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಆದರೆ ಇದುವರೆಗೂ ನಾನು ಈ ಹಿಂದೆನೂ ಕೂಡ, ಯಾಕಂದರೆ ಗ್ಯಾರಂಟಿ ಸ್ಕೀಮ್ಗಳ ಕುರಿತು ನಿರಂತರವಾಗಿ ನಿಮಗೆ ಖಚಿತವಾದಂಥ ನ್ಯೂಸನ್ನು ಕೊಡ್ತಾ ಬಂದಿದ್ದೀನಿ. ಇಲಾಖೆ ಏನು ಕೊಡುತ್ತೆ ಮತ್ತು ಸಚಿವರು ಏನು ಮಾಹಿತಿಯನ್ನು ಕೊಡ್ತಾರೆ, ಅದರ ಹಿನ್ನೆಲೆಯಲ್ಲಿ ಏನು ಸತ್ಯ ಇದೆಯೋ ಅದನ್ನು ಮಾತ್ರ ಕೊಡ್ತಾ ಇದ್ದೀನಿ. ಸೊ ಈ ರೀತಿ ಇಲಾಖೆ ಅಧಿಕಾರಿಗಳೇ ಹೇಳ್ಕೊಳ್ತಾ ಇದ್ರು, ಇವ್ಯಾವು ಕೂಡ ಇಲ್ಲ, ಎಲ್ಲವೂ ಕೂಡ ಫಾಲ್ಸ್ ನ್ಯೂಸ್, ಇವೆಲ್ಲವೂ ಕೂಡ ಇವನ್ನ ಅತಿ ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ, ದಯಮಾಡಿ ಇದಕ್ಕೆ ನಮ್ಮ ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ ಅಂತಲೂ ಹೇಳ್ತಾ ಇದ್ರು. ಆ ಕಾರಣಕ್ಕಾಗಿ ಇವು ಫಾಲ್ಸ್ ನ್ಯೂಸ್ ಅನ್ನೋದನ್ನು ನಾವು ಹೇಳೋದಕ್ಕಾಗಿ ಮತ್ತೊಂದು ವಿಡಿಯೋ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೂರನೇದು, ಇನ್ನೂ ಅರ್ಜಿ ಆಹ್ವಾನ ಮಾಡಿಲ್ಲ, ಅರ್ಜಿಯನ್ನು ಬಿಟ್ಟಿಲ್ಲ. ಸೇವಾ ಸಿಂಧು ಪೋರ್ಟಲಲ್ಲಿ ನಿಮಗೆ ಅರ್ಜಿಯನ್ನು ಆಹ್ವಾನ ಮಾಡ್ತಾರೆ. ಒಂದು, ನೀವು ಬ್ರೌಸಿಂಗ್ ಸೆಂಟ್ರಲ್ಲಿ ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1, ಹೀಗೆ ಬಾಪೂಜಿ ಕೇಂದ್ರ, ಹೀಗೆ ಸೇವಾ ಸಿಂಧು ವೆಬ್ ಪೋರ್ಟಲ್ ನಿಮಗೆ ಯಾರು ನೋಡ್ಕೊಳ್ಳಿಕ್ಕೆ ಬ್ರೌಸಿಂಗ್ ಸೆಂಟರ್ಗಳಿರ್ತವೆ ಅಲ್ಲಿ ನೀವು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಗೃಹಲಕ್ಷ್ಮಿ, ಅದರ ಜೊತೆಗೆ ಗೃಹಜ್ಯೋತಿ ಸ್ಕೀಮ್ಗೂ ಕೂಡ ನೀವು ಮತ್ತಿನ್ನೊಂದು ಸರಿ ನೀವು ಆ್ಯಡ್ ಮಾಡ್ಕೊಳ್ಳೇಬೇಕಂದ್ರೆ ಆಧಾರ್ ಕಾರ್ಡ್ ಜೊತೆಗೆ ನೀವು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಪುನರ್ ಪರಿಶೀಲನೆ ಮಾಡುವಂಥ ಕಾರ್ಯ ಆಗುತ್ತೆ. ಅದಾದಮೇಲೆ ನಿಮಗೆ ಅಕೌಂಟಿಗೆ ಗೃಹಲಕ್ಷ್ಮಿಯರಾಗಿದ್ದರೆ 2,000 ಹಣ, ನಿಮಗೆ ಗೃಹಜ್ಯೋತಿ ಏನಲ್ಲಿ ನಿಮಗೆ ಎಲ್ಲಿವರೆಗೆ ಈಗ ಏನು ಯೂಸ್ ಮಾಡ್ತಾ ಇದ್ರಲ್ಲ ಯೂಸೇಜ್ ಪವರ್, ಅಷ್ಟು ಪವರ್ ಗೃಹ ಬಳಕೆಯ ಉಚಿತವಾದಂಥ ವಿದ್ಯುತ್ತನ್ನು ನೀವು ಬಳಕೆ ಮಾಡ್ಬೋದಾಗಿದೆ, ಮುಂದುವರಿಸ್ಬೋದಾಗಿದೆ. ಅರ್ಜಿ ಯಾವಾಗ ಬಿಡ್ತಾರೆ? ಈಗಂತೂ ಬಿಟ್ಟಿಲ್ಲ. ಭಾಳಷ್ಟು ಜನ ಈಗಾಗಲೇ ಅರ್ಜಿ ಬಿಟ್ಟುಬಿಟ್ಟಿದ್ದಾರೆ, ನೀವು ಅರ್ಜಿ ಹಾಕಿ ಅಂಥೇಳಿ ಬ್ರೋಕರ್ಗಳೆಲ್ಲ ಕೂಡ ಮಹಿಳೆಯರು, ಅದರಲ್ಲೂ ಕೂಡ ಭಾಳಷ್ಟು ಜನ ಅನಕ್ಷರಸ್ಥರಿದ್ದಾರೆ, ಅವರಿಂದ ಹಣ ಪೀಕುವಂಥ ಕಾರ್ಯನೂ ಕೂಡ ಆಗ್ತಾ ಇದೆ ಅಂತೆ. ದಯಮಾಡಿ ಆ ರೀತಿ ಇದುವರೆಗೂ ಅರ್ಜಿ ಹೌದು ಬಿಡ್ತೀವಿ, ನೆಕ್ಸ್ಟ್ ವೀಕಲ್ಲಿ ಬಿಡ್ತೀವಿ ಅನ್ನೋ ರೀತಿಯಾದಂಥ ಇನ್ಫಾರ್ಮೇಷನ್ ಇದೆ. ಅದು ಬಂದಾಗ ನಾವೇ ನಿಮಗೆ ಮಾಹಿತಿಯನ್ನು ಕೊಡ್ತೇವೆ, ಸರ್ಕಾರನೂ ಕೂಡ ಮಾಹಿತಿ ಕೊಡುತ್ತೆ. ಸಂಬಂಧಪಟ್ಟಂಥ ಗ್ರಾಮ 1 ಅಥವಾ ಬ್ರೌಸಿಂಗ್ ಸೆಂಟರ್ಗಳೇನಿದೆ ಅದರಲ್ಲೂ ಕೂಡ ಅಧಿಕೃತವಾಗಿ ಸೇವಾ ಸಿಂಧು ಪೋರ್ಟಲ್ನ ಮ್ಯಾನೇಜ್ ಮಾಡ್ತಿರುವಂಥ, ಅಂದರೆ ಅದರಲ್ಲಿ ನೀವು ವರ್ಕ್ ಮಾಡಲಿಕ್ಕೆ ಸರ್ಕಾರ ಅವರಿಗೆ ಅನುಮತಿಯನ್ನು ಕೊಟ್ಟಿರುತ್ತೆ. ಅಂಥವುಗಳ ಕಡೆ ಎಸ್ಪೆಷಲಿ ಗ್ರಾಮ 1 ರೀತಿ ಇರುತ್ತಲ್ಲ, ನೀವು ಬಾಪೂಜಿ ಕೇಂದ್ರಗಳಿರ್ತಾವಲ್ಲ ಅಲ್ಲಿ ನೀವು ಮಾಹಿತಿಯನ್ನು ಪಡಿಬೋದು. ಇಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಿದೆಯಲ್ಲ ಅಲ್ಲಿ ಮಾಹಿತಿಯನ್ನು ಪಡಿಬೋದು. ಇನ್ನು ರಿಕಗ್ನೈಸ್ ಆಗಿ ನಾವು ಕೊಡ್ತಿರುವಂಥ ಮಾಹಿತಿ ಇದೆಯಲ್ಲ, ಇಲಾಖೆ ಕೊಟ್ಟಂಥ, ಸರ್ಕಾರ ಕೊಟ್ಟಂಥ ಮಾಹಿತಿಯನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಇದುವರೆಗೂ ಪುನರ್ ಪರಿಶೀಲನೆ ಕುರಿತು ಅರ್ಜಿ ಹಾಕಬೇಕು ಅಂತ ಸರ್ಕಾರ ಹೇಳಿದೆ. CM DK ಶಿವಕುಮಾರ್ ಅವರು ಕೂಡ ಮತ್ತೊಂದು ಸರಿ ಇವತ್ತು ಆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವಾಗ ಅಂತ ಏನು ಹೇಳಿಲ್ಲ. ಇಲಾಖೆ ಹೇಳ್ತಾ ಇರೋದು ಮುಂದಿನ ವಾರದಿಂದ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ, ಡೇಟ್ ನಿಮಗೆ ಅಫಿಷಿಯಲ್ ಅನೌನ್ಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ಕೂಡ ವೇಟ್ ಮಾಡಿ, ಅದಾದಮೇಲೆ ನೀವು ಪುನರ್ ಪರಿಶೀಲನಾ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶ ಇದೆ. ಸೊ ಈ ಡೇಟ್ ಯಾವಾಗ ಕೊಡ್ತಾರೆ ನಿಮಗೆ ಅಪ್ಡೇಟ್ ಮಾಡುವಂಥ ಮಾಹಿತಿಯನ್ನು ಕೊಡ್ತೇವೆ ನಿಮಗೆ. ಈ ರೀತಿಯಾಗಿ ಗೃಹಲಕ್ಷ್ಮಿ ಸ್ಕೀಮ್ನ ಕುರಿತಾಗಿ 3 ಬಹಳ ಪ್ರಮುಖವಾದಂಥ ಸುಳ್ಳುಗಳು. ಒಂದು, ಗೃಹಲಕ್ಷ್ಮಿ ಬ್ಯಾಂಕ್ ಇಲ್ಲ. ಎರಡನೇದು, 2,000 ರೂಪಾಯಿ ಹಣ ಏನಿದೆ ಅದನ್ನು 5,000 ಹೆಚ್ಚುಗೊಳಿಸ್ತಾರೆ. ಆಮೇಲೆ KYC ಮಾಡಿಸ್ಬೇಕು. ಇಲ್ಲ, KYC ಮಾಡಿಸ್ಬೇಕು, ಆದರೆ ಯಾರ್ದು KYC ಆಗಿಲ್ಲೋ ಅವ್ರು ಪ್ರತ್ಯೇಕವಾಗಿ ಮಾಡಿಸ್ಬೇಕು. ಹಾಗಂತೇಳಿ ಅವ್ರು ಮಾಡಿಸಿದ ಕೂಡಲೇ ಅವ್ರಿಗೆ 5,000 ರೂಪಾಯಿ ಬರುತ್ತೆ ಅಂತಲ್ಲ. ಮೋಸ ಹೋಗಬೇಡಿ. ಭಾಳಷ್ಟು ಜನ ಯಾಕಂದರೆ 2,000 ರೂಪಾಯಿದ ಆಸೆ ಹಿನ್ನೆಲೆಯಲ್ಲಿ ಅವ್ರಿಗೆ 1,000 ರೂಪಾಯಿ ಸಿಗ್ತದಂದರೆ ಅದನ್ನೇ ಕೇಳಿ ಕಬಳಿಸುವಂಥ ಪ್ರಯತ್ನಗಳಾಗ್ತಾ ಇದ್ದಾವೆ. ಈಗಿರುವಂಥ ಸರ್ಕಾರ ಕೊಟ್ಟಂಥ ಮಾಹಿತಿ ಹಿನ್ನೆಲೆಯಲ್ಲಿ ಹೇಳ್ತಾ ಇರೋದು 3 ಕೂಡ ಸುಳ್ಳು. ಒಂದು, ಅರ್ಜಿಯನ್ನು ಆಹ್ವಾನ ಈಗಲೇ ಮಾಡಿಲ್ಲ. ಒಂದು, ಎರಡನೇದು, ಗೃಹಲಕ್ಷ್ಮಿ ಬ್ಯಾಂಕ್ ಇಲ್ಲ, ಅದು ಪ್ರಪೋಸಲ್ ಅಷ್ಟೇ ಇದ್ದಿದ್ದು. ಮುಂದೆ ಏನಾಗುತ್ತೆ ಅದರ ಕುರಿತಾದಂಥ ಮಾಹಿತಿಯನ್ನು ಕೊಡ್ತೇವೆ. 2,000 ಇದ್ದಿದ್ದು 5,000 ಹೆಚ್ಚುಗೊಳಿಸ್ತಾರೆ, ಇಲ್ಲ. 3 ಕೂಡ ಶುದ್ಧ ಸುಳ್ಳು. ಯಾವಾಗ ಏನೇನು ಅಪ್ಡೇಟ್ ಇನ್ಫಾರ್ಮೇಷನ್ ನಿಮಗೆ ನಿರಂತರವಾಗಿ ನಿಯಮಿತವಾಗಿ ನಾನು ಕೊಡ್ತಾನೆ ಬರ್ತಾ ಇದ್ದೀನಿ. ನೀವು ಗೂಗಲ್ ಸರ್ಚ್ ಮಾಡಿದರೆ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ನಾನಂತೂ ಇದ್ದೇ ಇರ್ತೀನಿ. ಯಾಕಂದರೆ ಅಷ್ಟು ಗ್ಯಾರಂಟಿ ಸ್ಕೀಮ್ಗಳ ಕುರಿತು ನಿರಂತರವಾಗಿ ನಿಮಗೆ ವರದಿಯನ್ನು ಕೊಡ್ತಾ ಬಂದಿದ್ದೀನಿ. ಆ ಹಿನ್ನೆಲೆಯಲ್ಲಿ ನೀವು ನನ್ನನ್ನು ನಂಬೋದು, ನಾವು ಕೊಡುವಂಥ ಸುದ್ದಿಯನ್ನು ನಂಬ್ತೀರಿ ಅಂಥೇಳಿ ಭಾವಿಸ್ತೀನಿ. ಯಾಕಂದರೆ ಸರ್ಕಾರ, ಇಲಾಖೆ ಕೊಟ್ಟಂಥ, ಅಧಿಕಾರಿಗಳು ಕೊಟ್ಟಂಥ
ಸಚಿವರು ಕೊಟ್ಟಂಥ ಮಾಹಿತಿಯನ್ನೇ ನಿಮಗೆ ಯಥಾವತ್ತಾಗಿ ಕೊಟ್ಟಿದ್ದೀನಿ. ಇದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಹಾಕಿ ಕೊಡುವಂಥ ಕೆಲಸ ಮಾಡೋದಿಲ್ಲ. 4 ಜನರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈ ಮಾಹಿತಿ ಖಂಡಿತವಾಗೂ ಕೂಡ ದಯಮಾಡಿ ಎಲ್ರಿಗೂ ಕೂಡ ಸಾಧ್ಯ ಆದಷ್ಟು ಯಾರು ಮೋಸ ಹೋಗ್ತಾ ಇದ್ದಾರೆ, ಯಾರು ಮೋಸ ಹೋಗಬಾರ್ದು, ಆ ಹಿನ್ನೆಲೆಯಲ್ಲಿ ಈ ವಿಡಿಯೋನ ಮಾಡಿದ್ದು. ನಿಮಗೆ ನಿಜವಾಗ್ಲೂ ಕೂಡ ಇಲ್ಲ ಇದು ಹೇಳ್ತಾ ಇರೋದು ಸರಿ ಅಂತ ನಿಮಗೆ ಅನಿಸಿದರೆ ಖಂಡಿತವಾಗಿ ಕೂಡ ಹೌದು ನಾನು ಹೇಳ್ತಾ ಇರೋದು ಸತ್ಯ, ದಯಮಾಡಿ ನಂಬಿ ಈ ವಿಡಿಯೋನ ಶೇರ್ ಮಾಡಿ ಅಂಥೇಳಿ ಮನವಿ ಮಾಡ್ಕೋತೀನಿ. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.